ನಿಮ್ಮ ಹೆಸರು ಯಾವ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತದೆ? ರಕ್ಷಣೆ ಹೊಂದಿದವರಲ್ಲಿಯಾ ಅಥವಾ ನಿದ್ರೆ ಹೋದವರ ಪಟ್ಟಿಯಲ್ಲಿಯಾ? ಟೈಟಾನಿಕ್ ಹಡಗಿನ ಅದ್ಭುತ ಕಥೆಯಲ್ಲಿ ಯೇಸುವಿನ ಅತ್ಯಂತ ಉತ್ಸಾಹಭರಿತ ಅನುಯಾಯಿಗಳಲ್ಲಿ ಒಬ್ಬರು ಮುಳುಗುವ ಅಂಚಿನಲ್ಲಿದ್ದಷ್ಟು ಉತ್ಸಾಹದಿಂದ ಸುವಾರ್ತೆ ಸಾರುವುದನ್ನು ನಾವು ನೋಡುತ್ತೇವೆ. ಟೈಟಾನಿಕ್ ಹಡಗು ನೀರಿನಲ್ಲಿ ಮುಳುಗುವ ಆ ರಾತ್ರಿಯಲ್ಲಿ ಒಬ್ಬ ವ್ಯಕ್ತಿಯು ಯೇಸುವಿನ ಸುವಾರ್ತೆಯನ್ನು ಸ್ವೀಕರಿಸಿಕೊಂಡು ಅದನ್ನು ಹಂಚಿಕೊಳ್ಳಲು ಬದುಕುಳಿದನು. ಆ ವ್ಯಕ್ತಿಯ ಹೆಸರು ಆಕ್ವಿಲಾ ವೆಬ್. ಆಕ್ವಿಲಾ ವೆಬ್ ಅವರ ಅದ್ಭುತ ಸಾಕ್ಷ್ಯವನ್ನು ಇತರರೊಂದಿಗೆ ಸ್ಪಷ್ಟವಾಗಿ ಹಂಚಿಕೊಳ್ಳಲು ದೇವರು ಬಯಸಿದರು. ಏಕೆಂದರೆ ಆ ರಾತ್ರಿ ಹಿಮಭರಿತ ನೀರಿನಿಂದ 7 ಜನರನ್ನು ಮಾತ್ರ ಜೀವ ರಕ್ಷಣೆಯ ದೋಣಿಗಳಲ್ಲಿ ಬದುಕುಳಿದವರ ಜೊತೆ ಸೇರಿಸಲು ಕರೆದೊಯ್ಯಲಾಯಿತು. ವೆಬ್ ಅವರಲ್ಲಿ ಒಬ್ಬರು. ವಾಸ್ತವವಾಗಿ ಟೈಟಾನಿಕ್ನ ಶ್ರೇಷ್ಠ ವೀರರಲ್ಲಿ ಒಬ್ಬರು ಜಾನ್ ಹಾರ್ಪರ್. ಸಾವು ಮತ್ತು ಮುಳುಗುವ ಅಪಾಯವಿರುವ ಸಮಯದಲ್ಲಿ ಅವನು ಮನುಷ್ಯರ ಆತ್ಮಗಳ ಬಗ್ಗೆ ಕಾಳಜಿಯನ್ನು ವಹಿಸಿದನು. ಏಪ್ರಿಲ್ 15, 1912 ಮುಂಜಾನೆ ಟೈಟಾನಿಕ್ ನಾಶನದ ಸುದ್ದಿ ಅಮೆರಿಕವನ್ನು ತಲುಪಲು ಪ್ರಾರಂಭಿಸಿದಾಗ ನ್ಯೂಯಾರ್ಕ್ನಲ್ಲಿದ್ದ ವೈಟ್ ಸ್ಟಾರ್ ಲೈನ್ ಎಂಬ ಹಡಗು ಕಂಪನಿಯ ಉಪಾಧ್ಯಕ್ಷರು, ಟೈಟಾನಿಕ್ ದೋಣಿಯ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ, ಆ ಹಡಗು ಮುಳುಗಲು ಸಾಧ್ಯವಿಲ್ಲ ಎಂದು ನಾವು ನಂಬುತ್ತೇವೆ ಎಂದು ಹೇಳಿದರು. ಮಾಹಿತಿಯನ್ನು ಭದ್ರಪಡಿಸುವ ಟೈಟಾನಿಕ್ ಬಗ್ಗೆ ಕಮ್ಯುಟೇಟರ್ ಸಂಚಿಕೆಯು ಫೆಬ್ರವರಿ 1993 ಸಂಚಿಕೆಯು ವೈಟ್ ಸ್ಟಾರ್ನ ಒಲಿಂಪಿಕ್ ಮತ್ತು ಟೈಟಾನಿಕ್ ಜಾಹೀರಾತು ಬ್ಯಾನರ್ ಬಗ್ಗೆ ಜಗತ್ತಿಗೆ ತಿಳಿಸಿತ್ತು. ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ಈ 2 ಹಡಗುಗಳನ್ನು ಮುಳುಗದಂತೆ ವಿನ್ಯಾಸಗೊಳಿಸಲಾಗಿದೆ. ಕೊನೆಯಲ್ಲಿ ಟೈಟಾನಿಕ್ ಮತ್ತು ಸಮುದ್ರದಲ್ಲಿನ ಅದರ ವಿಶ್ವಾಸಾರ್ಹತೆಯ ಬಗ್ಗೆ ಒಬ್ಬರು ಯಾವುದೇ ಅಭಿಪ್ರಾಯಗಳನ್ನು ಹೊಂದಿದರೂ ಅದು ನಿಷ್ಪ್ರಯೋಜಕವಾಗಿದೆ. ಟೈಟಾನಿಕ್ ಹಡಗಿನ ಆ ಪ್ರಯಾಣದ ಬಗ್ಗೆ ಒಂದು ಸತ್ಯವಾದ ಸಂಗತಿ ಎಂದರೆ, ಕೆಲವು ದಿನಗಳ ನಂತರ ಒಬ್ಬ ವ್ಯಕ್ತಿಯ ಹೆಸರು ಯಾವ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವುದು ಎಂಬುದೇ. ರಕ್ಷಣೆ ಹೊಂದಿದವರಲ್ಲಿಯಾ ಅಥವಾ ನಿದ್ರೆ ಹೋದವರ ಪಟ್ಟಿಯಲ್ಲಿಯಾ? ಪ್ರಕಟಣೆ 20ನೇ ಅಧ್ಯಾಯ 12ನೇ ವಚನ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತ್ತು. ಪ್ರಕಟಣೆ 20ನೇ ಅಧ್ಯಾಯ 15ನೇ ವಚನ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ನಮ್ಮ ಆರ್ಥಿಕ ಪರಿಸ್ಥಿತಿ, ಉದ್ಯೋಗ, ಜನಾಂಗ, ಆರೋಗ್ಯದ ಸ್ಥಿತಿ, ಶಿಕ್ಷಣ, ವಯಸ್ಸು, ಕ್ರೀಡಾ ಮನೋಭಾವ, ಪುರುಷ, ಮಹಿಳೆ, ವಿವಾಹಿತರು, ಅವಿವಾಹಿತರು, ತಾಯಿ, ತಂದೆ, ಮಗ, ಮಗಳು, ದೈಹಿಕ ಗೋಚರತೆ, ಗುರಿಗಳು, ಜೀವನದ ಭರವಸೆಗಳು, ನಂಬಿಕೆಯ ವ್ಯವಸ್ಥೆಗಳು, ರಾಜಕೀಯ ನಂಬಿಕೆಗಳು, ಧಾರ್ಮಿಕ ಸಂಬಂಧ ಇತ್ಯಾದಿ. ನಮ್ಮ ಹೆಸರುಗಳು ಯಾವ ಪುಸ್ತಕದಲ್ಲಿ ಕಂಡು ಬರುತ್ತವೆ ಎಂಬುದು ಮಾತ್ರವೇ ನಮ್ಮ ಸಾವಿನಲ್ಲಿ ಪ್ರಾಮುಖ್ಯವಾಗಿರುತ್ತದೆ. ಟೈಟಾನಿಕ್ ಪ್ರಯಾಣದಲ್ಲಿ ಜೀವ ರಕ್ಷಣೆಯ ದೋಣಿಯಲ್ಲಿ ತೆಗೆದುಕೊಳ್ಳಲಾದ ಕೊನೆಯ 7 ಜನರಲ್ಲಿ ಆಕ್ವಿಲಾ ವೆಬ್ ಒಬ್ಬರು. ತಮ್ಮ ಸ್ವಕೀಯ ಜನರನ್ನು ಈ ಪ್ರಪಂಚದಲ್ಲೂ ಮಹಾ ಉಪದ್ರವದಿಂದಲೂ ತೆಗೆದುಕೊಳ್ಳಲು ಶೀಘ್ರದಲ್ಲಿಯೇ ಬರಲಿರುವ ಯೇಸು ಕ್ರಿಸ್ತನ ಬರೋಣದಲ್ಲಿ ರಕ್ಷಣೆ ಹೊಂದುವ ಕೊನೆಯ ಒಬ್ಬ ವ್ಯಕ್ತಿ ಇರುತ್ತಾನೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15 ಮತ್ತು 16ನೇ ವಚನಗಳು. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು.
ಮತ್ತಾಯ 28ನೇ ಅಧ್ಯಾಯ 18ರಿಂದ 20ನೇ ವಚನಗಳು. ಆಗ ಯೇಸು ಹತ್ತರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೇನ್. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 7ರಿಂದ 9ನೇ ವಚನಗಳು. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ, ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೆ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ಲೋಕವನ್ನು ಗದರಿಸುವನು. ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 28ರಿಂದ 29ನೇ ವಚನಗಳು. ಅವರು ದೇವರಿಗೆ ಮೆಚ್ಚಿಕೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದಕ್ಕೆ ಯೇಸು, ದೇವರು ಮೆಚ್ಚಿಸುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ರಿಂದ 18ನೇ ವಚನಗಳು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು.